ಅಭಿವೃದ್ಧಿ ನನಗೆ ಅವರ ಪಕ್ಷದ ಚಟುವಟಿಕೆಗೆ ನಾನು ಆಸಕ್ತಿ ಹೊಂದಿಲ್ಲ, ನಾಡಿನ ಜನತೆಯೂ ಆಸಕ್ತಿ ಹೊಂದಿಲ್ಲ. ಜನ ಸರ್ಕಾರ ನಡೆಸಿ ಅಂತ ಅಧಿಕಾರ ಕೊಟ್ಟಿದ್ದಾರೆ. 136 ಅತ್ಯಂತ ಸ್ಪಷ್ಟ ಬಹುಮತದ ಸರ್ಕಾರ ಇದೆ. ಸರ್ಕಾರ ರಚನೆಯ ದಿವಸದಿಂದ ಇದೇ ವಿಷಯ ಪ್ರಮುಖವಾಗಿ ಬಂದಿರತಕ್ಕಂಥದ್ದೇನಿದೆ. ಇನ್ನು ಎಷ್ಟು ದಿನ ಈ ಥರ ಕಾಲ ಕಳೀತಾರೆ? ಈಗಾಗಲೇ ಯಾವುದೋ 5 ಯೋಜನೆಗಳು ಅಂತ ಹೇಳಿ ಇವತ್ತು ಹೆಚ್ಚು ಕಡಿಮೆ ಏನೋ ಬಾರ್ ಲೈಸೆನ್ಸ್ಗೆ 1,95,00,000 ಏನೋ ಒಂದು ರೇಟ್ ಫಿಕ್ಸ್ ಮಾಡಿರೋದು ಈಚ್ ಹೊಸ ವರ್ಷದ ಕೊಡುಗೆ. ನಾನು ಈ ದೃಷ್ಟಿಯಿಂದಲೇ ಕಳೆದ ಒಂದು ವಾರದಿಂದ ನಿರಂತರವಾಗಿ ಹೇಳ್ತಾ ಇದ್ದೇನೆ, ಟ್ರಂಪ್ ಅವ್ರಿಗೆ ಇವತ್ತು ಭಾಳ ಸಂಕಷ್ಟದಲ್ಲಿದ್ದಾರೆ. ಅಮೇರಿಕ ದೇಶದಲ್ಲಿ ತೆರಿಗೆ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಅವರೊಂದು ಕಡೆ ಏನೋ ಒಂದು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಇವರು ಅದೇ ರೀತಿ 17, 16 ಅದೆಷ್ಟೋ ಬಾರಿ ಕೊಟ್ಟವ್ರಂತಲ್ಲ ಬಜೆಟ್. ಬಹುಶಃ ಪ್ರಪಂಚದಲ್ಲೇ ಇಂಥ ಒಬ್ಬ ಆರ್ಥಿಕ ತಜ್ಞನನ್ನು ನೀವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಇವತ್ತು ಟ್ರಂಪು ನನ್ನ ಅಭಿಪ್ರಾಯದಲ್ಲಿ ಕರ್ನಾಟಕ ಇಷ್ಟು ಚೆನ್ನಾಗಿ ಇಟ್ಟಿದ್ದಾರೆ, ಅಮೇರಿಕ ಚೆನ್ನಾಗಿ ಇಡಬೇಕು ಅಂದರೆ ಅಲ್ಲಿಗೆ ಸ್ವಲ್ಪ ನೀವು ತಗೊಂಡೋಗೋದು ಒಳ್ಳೆಯದು. ನಿಮಗೂ ಸ್ವಲ್ಪ ಮೆಂಟಲಿ ಸ್ವಲ್ಪ ನಿಮಗೆ ರಿಲೀಫ್ ಸಿಗುತ್ತೆ ಅಂತಕ್ಕಂಥದ್ದು ಪದೇ ಪದೇ ನಾನು ಅಂತ ಹೇಳಿ. ನನಗೆ ಸಂಬಂಧ ಇಲ್ಲ, ಅವ್ರ ಪಕ್ಷದ ಕಟ್ಕೊಂಡು ನನಗೇನು. ಅದೇ ಹೇಳ್ತಾ ಇರೋದು, ಈ ಸರ್ಕಾರ ಲೂಟಿ ಸರ್ಕಾರ. 5,000 ಕೋಟಿ ಮಾಹಿತಿನೇ ಇಲ್ಲ ಅಂತ ಮುಖ್ಯಮಂತ್ರಿ ಹೇಳೋದಾದರೆ, ಒಬ್ಬ ಆರ್ಥಿಕ ಸಚಿವ ಪ್ರತಿಯೊಂದಕ್ಕೂ ಅವರ ಗಮನಕ್ಕೆ ಬಂದೇ ರಿಲೀಸ್ ಆಗಬೇಕು ಅಮೌಂಟು. ಮಾರ್ಚ್ ಫೆಬ್ರವರಿ ತಿಂಗಳು ಈಗಾಗಲೇ 1 ವರ್ಷ ಆಗಿದೆ. ಆ ದುಡ್ಡು ರಿಲೀಸ್ ಮಾಡಿದೆ 5,000 ಕೋಟಿ. ಮಾಹಿತಿಯ ಕೊರತೆ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಈ ಮುಖ್ಯಮಂತ್ರಿ ಅದು ಎಷ್ಟು ಮಟ್ಟಿಗೆ ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾವ ಇಲಾಖೆದು ಬಿಟ್ಟಿದ್ದಾರೆ? SCP STP ಒಂದೇ ಯಾಕೆ ಹೇಳ್ತೀವಿ? ರಾಜ್ಯದ ಖಜಾನೆನೇ ಲೂಟಿ ಮಾಡ್ತಾ ಇದ್ದಾಗ ನಿಮ್ಮ STP SCP ಕರ್ಕೊಂಡು ಏನು ಅದೆಲ್ಲ ಉಳಿಸ್ತಾರೆ?